ಇರೋದು. ಇವಾಗ ಇದ್ರದ್ದು ಆಕ್ಚುಲಿ ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇದ್ರದ್ದು ಟೆನ್ಸೈಲ್ ಅಂಡ್ ಕಂಪ್ರೆಷನ್ ಸ್ಟ್ರೆಂತ್ ಎಷ್ಟಿರಬೇಕು ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಇದ್ರದ್ದು ಗ್ರೇಡ್ FE550 ಅಂತ ಏನ್ ಕೊಟ್ಟಿರ್ತೀವಲ್ವಾ, ಅದ್ರದ್ದು ಗ್ರೇಡ್ ಮೇಲೆ ವರ್ಕ್ ಆಗುತ್ತೆ ಇದೆಲ್ಲ. ಅದನ್ನು ಯಾವುದು ಬ್ರ್ಯಾಂಡ್ ಮೇಲೆ ವರ್ಕ್ ಆಗಲ್ಲ. ಆದ್ರಿಂದ ಆ ಸೆಲೆಕ್ಷನ್ ಇಲ್ಲೇ ಮಾಡಿಸ್ತೀವಿ. ಆ ಥರ ಟೆನ್ಸೈಲ್ ಅವ್ರದ್ದು ಟೆಸ್ಟ್ ಸರ್ಟಿಫಿಕೇಟ್ಸ್ ತೊಗೊಂಡಿರ್ತೀವಿ ನಾವು. ಇದು ಇದ್ರಲ್ಲಿ ಪಾಸ್ ಆಗಿದೆಯಾ, ಆ ಟೆಸ್ಟ್ಗಳಲ್ಲಿ ಪಾಸ್ ಆಗಿದೆಯಾ, ಇದೆಲ್ಲ ಚೆಕ್ ಮಾಡಿ ನಾವು ಅಪ್ರೂವ್ ಮಾಡಿ ಇಟ್ಕೊಂಡಿರ್ತೀವಿ ಸ್ಟೀಲ್. ಇದನ್ನೇ ಕಸ್ಟಮರ್ಗೆ ನಾವು ಹೇಳ್ತೀವಿ, ಇದನ್ನ ತಗೊಳ್ಳಿ ಸರ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಅಂದ್ರೆ ಇದರಲ್ಲಿ ಇಫ್ ಎಕನಾಮಿಕಲ್ ಇದ್ರೆ ಯಾವ್ದು ಹೋಗ್ಬೋದು, ಇಫ್ ಕಸ್ಟಮರ್ ಇಲ್ಲ ನಾನು ಇನ್ನೂ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇನ್ನು ಬೇರೆ ಸ್ಟೀಲ್ ಯಾವ್ದು ಹೋಗ್ಬೋದು ಅಂದ್ರೆ ಸಜೆಸ್ಟ್ ಮಾಡ್ತೀವಿ. ಅವ್ರ ಬಜೆಟ್ ನಕ್ನಾಗಿ ನೀವು ಮೆಟೀರಿಯಲ್ಸ್ ಚೂಸ್ ಮಾಡಿ ಕೊಡ್ತೀರಾ? ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಒಬ್ರು ಬಿಲ್ಡರ್ಸಿಗೆ ಕೊಟ್ರೆ ನಮ್ಮ ಮನೇನ ಯಾವ ರೀತಿ ಕಟ್ತಾರೋ ಏನೋ, ಯಾವ ರೀತಿ ಮೆಟೀರಿಯಲ್ಸ್ ಹಾಕ್ತಾರೋ ಏನೋ ಅಂತ ಟೋಟಲಿ ಅವ್ರ ತಲೆ ಕೆಡಿಸ್ಕೊಳ್ತಾರೆ. 100% ಕನ್ಫ್ಯೂಷನ್ ಇರ್ತಾರೆ. ಯಾಕಂದ್ರೆ ಒಬ್ರು ಕಸ್ಟಮರ್ ನಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಒನ್ ಡೇ ಯಾರು ಕ್ಲೋಸ್ ಆಗಲ್ಲ. ಯಾಕಂದ್ರೆ ದೇ ಆರ್ ಗಿವಿಂಗ್ ದಟ್ ಡ್ರೀಮ್, ಅವ್ರ ಡ್ರೀಮ್ ನ ನಮ್ ಕೈ ಕೊಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಕನ್ಫ್ಯೂಷನ್ಸ್ ನ ಎಲ್ಲ ಸಾರ್ಟ್ ಔಟ್ ಮಾಡೋದಕ್ಕೆ ನಾವಿದೀವಿ ಇಲ್ಲಿ. ಲೈವ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನಿಮ್ಮ ಮನೆಗೆ ಯಾವ ಮೆಟೀರಿಯಲ್ಸ್ ನೀವೇ ಚೂಸ್ ಮಾಡ್ಬೋದು ಅಂತ ಹೇಳಿ. ನೆಕ್ಸ್ಟ್ ಇದು ಬಂದಾಗ ಬೇಸ್ಮೆಂಟಿಗೆ ಇದು ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಇನ್ ವಾಲ್ ಕನ್ಸ್ಟ್ರಕ್ಷನ್ ಮೇಡಮ್. ವಾಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಕಸ್ಟಮರಿಗೆ ಕನ್ಫ್ಯೂಷನ್ಸ್ ಅಂದ್ರೆ ಬ್ರಿಕ್ ಕನ್ಸ್ಟ್ರಕ್ಷನ್ ಹೋಗ್ಬೇಕಾ, ಬ್ಲಾಕ್ ಕನ್ಸ್ಟ್ರಕ್ಷನ್ ಹೋಗ್ಬೇಕಾ ಅನ್ನೋದು. ಅಂದ್ರೆ ಬ್ರಿಕ್ ಅಂದ್ರೆ ಇದು ಬ್ರಿಕ್ ಅಂತ ಹೇಳ್ತೀವಿ, ಬಂಡ್ ಬ್ರಿಕ್ ಮೇಸನ್ರಿ, ಇಟ್ಟಿಗೆ ಅಂತಾನೆ ಹೇಳ್ಬೋದು. ಇದರಲ್ಲಿ 2 ವೆರೈಟೀಸ್ ಇದೆ. ದಿಸ್ ಇಸ್ ಟೇಬಲ್ ಮೌಲ್ಡೆಡ್ ಅಂತ ಹೇಳ್ತೀವಿ, ಇದು ವೈರ್ ಕಟ್ ಬ್ರಿಕ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ ಇದಕ್ಕೂ ಅದಕ್ಕೂ. ಅಂದ್ರೆ ಇದರಲ್ಲಿ ನಿಮ್ಗೆ ಇದು ಕಿಲ್ ಪ್ರೋಸೆಸ್ ಅಲ್ಲಿ ಆಗಿರುತ್ತೆ, ದಿಸ್ ಇಸ್ ಬರ್ನಿಂಗ್ ಪ್ರೋಸೆಸ್ ಅಲ್ಲಿ ಆಗಿರುತ್ತೆ.